ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ 3 ಡಿಜಿಟ್ ನಂಬರ್ನ ಯಾವ ರೀತಿ ಡಿವೈಡ್ ಮಾಡೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಒನ್ಸ್ ಅಗೇನ್ ನಿಮ್ಗೆ ಏನಾರು ಆಲ್ರೆಡಿ ಡಿವಿಷನ್ ಲೆಕ್ಕಗಳು ಏನಾರು ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೆಕ್ಕ ಬರ್ಕೊಳ್ಳಿ, ಡಿಸ್ಪ್ಲೇ ಆಗ್ತಾ ಇರೋ ಲೆಕ್ಕನ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಬಿಟ್ಟು ವರ್ಕ್ ಬುಕ್ಕಲ್ಲಿ ಸಾಲ್ವ್ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆಯಿತಾ? ನೀವು ಎಷ್ಟು ಫಾಸ್ಟ್ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಫಸ್ಟ್ ಲೆಕ್ಕ ನೋಡಿ. ಫಸ್ಟ್ ಲೆಕ್ಕ 686ನ 7ಇಂದ ಡಿವೈಡ್ ಮಾಡ್ಬೇಕಂತೆ, ಆಯಿತಾ? ಏನು ಬರ್ಕೊಳ್ಳಿ, ಈ ಥರ ಬರ್ಕೊಳ್ಳಿ 686, ಆಯಿತಾ? 7 on the ಟೇಬಲ್ ಬರ್ಕೊಳ್ಳಿ. 7 5 35, 7 6 42, 7 7 49, 7 8 56, 7 8 56, 7 9 63, 7 9 63, 7 10 70, ಆಯಿತಾ? 68 ಎಲ್ಲಿ ಬರ್ತಾ ಐತೆ? 68 ಇವೆರಡರ ಮಧ್ಯೆ ಬರ್ತಾ ಇದೆ. ಈ ನಂಬರ್ 68 ಇವೆರಡರ ಮಧ್ಯೆ ಬರ್ತಾ ಐತೆ, ಆಯ್ತಾ? 68 ನಂಬರ್ ಇಲ್ಲ. 68 ನಂಬರ್ ಇಲ್ಲ ಅಂದ್ರೆ ಏನು ಮಾಡಬೇಕು? 68 ನಂಬರ್ ಇಲ್ಲ ಅಂದ್ರೆ ಅದಕ್ಕಿಂತ ಲೋಯರ್ ನಂಬರ್ ತಗೋಬೇಕು. ಅದಕ್ಕಿಂತ ಲೋಯರ್ ನಂಬರ್ ಅಂದರೆ 63. ಈ ನಂಬರ್ ತಗೊಳ್ಳಿ, 63 ತಗೊಳ್ಳಿ. 7 9 63, 7 9 63, ಆಯಿತಾ? ಮೈನಸ್ ಮಾಡಿ, 0 ಆಗುತ್ತೆ. 8ರಲ್ಲಿ 3 ಕಳೆದ್ರೆ 5 ಆಗುತ್ತೆ, ಆಯಿತಾ? ಮುಗೀತು. 6ನ ಕೆಳಗಡೆ ಹೇಳ್ಕೊಬನ್ನಿ, 6ನ ಕೆಳಗಡೆ ಹೇಳ್ಕೊಬಂದು ಇಲ್ಲಿ ಬಿಡಿ, 56 ಬಂತು, ಆಯಿತಾ? ಈಗ 700 ಟೇಬಲಲ್ಲಿ 56 ಎಲ್ಲಿ ಬರ್ತಾ ಇದೆ? 56 ಇಲ್ಲೇ ಬರ್ತಾ ಇದೆ, ಆಯಿತಾ? 56 ಡೈರೆಕ್ಟಾಗಿ ಇಲ್ಲೇ ಬರ್ತಾ ಇದೆ, ಆಯಿತಾ? 7 8 56, 7 8 56, ಈ ರೀತಿ ಸಿಂಪ್ಲಿಫೈ ಮಾಡ್ಬೋದು. ಸೆಕೆಂಡ್ ಪ್ರಾಬ್ಲಮ್ ನೋಡಿ. ಸೆಕೆಂಡ್ ಪ್ರಾಬ್ಲಮಲ್ಲಿ 414ನ 9ಇಂದ ಡಿವೈಡ್ ಮಾಡೋದು, ಆಯಿತಾ? 9ಇಂದ 414ನ ಡಿವೈಡ್ ಮಾಡೋದು, ಆಯಿತಾ? 9 on the ಟೇಬಲಲ್ಲಿ 41 ಎಲ್ಲಿ ಬರುತ್ತೆ ಅಂತ ನೋಡಿ, ಆಯಿತಾ? ಇದು ಇದಕ್ಕಿಂತ ಚಿಕ್ಕ ಇದೆ, ಸೊ 2 ನಂಬರ್ ತಗೊಳ್ಳಿ. 41 9 on the ಟೇಬಲ್ ಎಲ್ಲಿ ಬರುತ್ತೆ? 9 1 9 9 2 18 9 3 27, 9 4 9 4 36, 9 4 36, 9 5 45, ಆಯಿತಾ? 41 ಇವೆರಡು ಮಧ್ಯೆ ಬರ್ತಾ ಇದೆ. 41 ತಗೋಬೇಕು, ಇಲ್ಲ ಅದಕ್ಕಿಂತ ಲೋಯರ್ ನಂಬರ್ ತಗೋಬೇಕು. 41 ಇಲ್ಲ, ಸೊ ಅದಕ್ಕಿಂತ ಲೋಯರ್ ನಂಬರ್ ತಗೋತೀವಿ. 36, 36 ಅಂದರೆ 9 4 36, 9 4 36, ಆಯಿತಾ? 41ನಲ್ಲಿ 36 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ, 5 ಬರುತ್ತೆ. 4ನ ಕೆಳಗಡೆ ಇಳಿಸ್ಕೊಳ್ಳಿ, 4ನ ಕೆಳಗಡೆ ಇಳಿಸ್ಕೊಳ್ಳಿ. ಈಗ 9ಇಂದ 54ನ ಡಿವೈಡ್ ಮಾಡಿ. ಯಾವ ರೀತಿ? 9 6 9 6 54, ಆಯಿತಾ? ನಮ್ಗೆ ಡೈರೆಕ್ಟಾಗಿ ಬರ್ತಾ ಇದೆ. 9 6 54, 9 6 54, 0 0, ಈ ರೀತಿ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಲಿ 316ನ 4ಇಂದ ಡಿವೈಡ್ ಮಾಡಬೇಕಂತೆ. ಬರ್ಕೊಳ್ಳಿ 4 3 1 6, ಆಯಿತಾ? ಸೊ ಫಸ್ಟ್ 2 ನಂಬರ್ ತೊಗೊಳ್ಳಿ. ಫಸ್ಟ್ 2 ನಂಬರ್ ಏನು ತೊಗೊಳ್ತೀರಾ ಅಂದರೆ 3 4ಇಂದ ಡಿವೈಡ್ ಆಗಲ್ಲ, 3 4ಇಂದ ಡಿವೈಡ್ ಆಗಲ್ಲ, ಅದಕ್ಕೆ 2 ನಂಬರ್ ತೊಗೊಂಡು ಡಿವೈಡ್ ಮಾಡಿ, ಆಯಿತಾ? ಎಷ್ಟು ಬರುತ್ತೆ? 4 5 20, 4 6 24, 4 7 28, ಆಯಿತಾ? ಬರ್ಕೊಳ್ಳಿ 4 7 28, 4 7 28, 4 8 32, 8 4 32, 4 8 32, 31 ಇವೆರಡು ನಂಬರ್ ಮಧ್ಯೆ ಬರುತ್ತೆ, ಆಯಿತಾ? 31 ಇವೆರಡರ ಮಧ್ಯೆ ಬರುತ್ತೆ. 31 ತಗೋಬೇಕು ಇದಕ್ಕಿಂತ, ಅಥವಾ ಅದಕ್ಕಿಂತ ಲೋಯರ್ ನಂಬರ್ ತಗೋಬೇಕು. 31 ಇಲ್ಲ, ಸೊ 28 ತಗೋತೀನಿ. ಸೊ 28 ತಗೋತೀನಿ. 4 7 28, 4 7 28. 31ನಲ್ಲಿ 28 ಮೈನಸ್ ಮಾಡಿದ್ರೆ ಏನು ಬರುತ್ತೆ? 3 ಬರುತ್ತೆ, ಆಯಿತಾ? 3 ಬರುತ್ತೆ. 6ನ ಕೆಳಗಡೆ ಇಳಿಸ್ಕೊಳ್ಳಿ, 6ನ ಕೆಳಗಡೆ ಇಳಿಸ್ಕೊಳ್ಳಿ. ನೆಕ್ಸ್ಟು 36 ಡಿವೈಡ್ ಮಾಡಿ. 4ಇಂದ 36ನ ಡಿವೈಡ್ ಮಾಡಿ. 4 9 36, ಡೈರೆಕ್ಟಾಗಿ ಬರ್ತಾಯಿದೆ. 4 9 36, 4 9 36, 0. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ 400ನ 5ಇಂದ ಡಿವೈಡ್ ಮಾಡಬೇಕು. 5ಇಂದ
400ನ ಡಿವೈಡ್ ಮಾಡಬೇಕು. 4 ಚಿಕ್ಕ ಇದೆ, 4 5ಗಿಂತ ಚಿಕ್ಕ ಇದೆ, ಸೊ 2 ನಂಬರ್ ತಗೊಳ್ಳಿ. 4 5ಗಿಂತ ಚಿಕ್ಕ ಇರೋದ್ರಿಂದ 2 ನಂಬರ್ ತಗೊಳ್ಳಿ. 5 8 40, 5 8 40 ಡೈರೆಕ್ಟಾಗಿ ಬಂತು ಆಯಿತಾ. 5 8 40, 5 8 40, 40ಲಿ 40 ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. ಈಗ ನೋಡಿ ಇಲ್ಲೊಂದು 0 ಇದೆ, ಈ 0ನ ಕೆಳಗಡೆ ಹಾಕ್ಕೊಳ್ಳಿ, ಪುನಃ ಇಲ್ಲೊಂದು ಹಾಕ್ಕೊಳ್ಳಿ, ಇಷ್ಟೇ ಆಯಿತಾ. ಇದು ರಿಮೈಂಡರು, ಇದು ಕ್ವಶಂಟ್. ಕ್ವಶನ್ ನಂಬರ್ 5, 790ನ 5ಇಂದ ಡಿವೈಡ್ ಮಾಡೋದು. 5ಇಂದ 790ನ ಡಿವೈಡ್ ಮಾಡೋದು ಆಯಿತಾ. ಫಸ್ಟು ಸಿಂಗಲ್ ಡಿಜಿಟನ್ನ ಡಿವೈಡ್ ಮಾಡಿ ಆಯಿತಾ. 5ಗಿಂತ 7 ಜಾಸ್ತಿ ಇದೆ, 5ಗಿಂತ 7 ಜಾಸ್ತಿ ಇದ್ದರೆ 5 1 5 ಆಯಿತಾ. 7ಅಲ್ಲಿ 5 ಮೈನಸ್ ಮಾಡಿದ್ರೆ 2 ಬಂತು. ಅದಾದಮೇಲೆ 9ನ ಕೆಳಗಡೆ ತಗೊಳ್ಳಿ, 29 ಆಯಿತು ಆಯಿತಾ. ಇದು ಹೆಂಗೆ ಡಿವೈಡ್ ಮಾಡ್ತೀರಾ ಅಂದರೆ 5 5 25, ನೆಕ್ಸ್ಟು 5 6 30, 29 ಇವೆರಡರ ಮಧ್ಯೆ ಬರ್ತೈತೆ. ಸೊ 29 ತೊಗೋಬೇಕು, ಅದಕ್ಕಿಂತ ಲೋಯರ್ ನಂಬರ್ ತೊಗೋಬೇಕು. ಅದಕ್ಕಿಂತ ಲೋಯರ್ ನಂಬರ್ ಅಂದರೆ 25. 5 5 25, 5 5 25 ಆಯಿತಾ. ಇದು 0, 9ರಲ್ಲಿ 5 ಕಳೆದ್ರೆ 4 ಆಯಿತಾ. ಪುನಃ ನೋಡಿ ಇನ್ನೊಂದು 0 ಇದೆ, ಈ 0ನ ಕೆಳಗಡೆ ಇಳಿಸ್ಕೊಳ್ಳಿ, ಈ 0ನ ಕೆಳಗಡೆ ಇಳಿಸ್ಕೊಳ್ಳಿ, 40 ಬರುತ್ತೆ ಆಯಿತಾ. ನಮ್ಗೆ ಗೊತ್ತಿದೆ 5 8 40 ಅಂತ, 5 8 40 ಆಯಿತಾ. 40 ಬರ್ತೈತೆ. 5 8 40, 0 0 0 ಆಯಿತಾ. ಈ ರೀತಿ 3 ಸ್ಟೆಪ್ಪಲ್ಲಿ ಈ ರೀತಿ 3 ಡಿಜಿಟ್ ನಂಬರ್ ಕೊಟ್ಟರೆ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ 700ನ 7ಇಂದ ಡಿವೈಡ್ ಮಾಡಬೇಕಂತೆ. ಸೊ ಈ ರೀತಿ ಬರ್ಕೊಳ್ಳಿ, 700ನ 7ಇಂದ ಡಿವೈಡ್ ಮಾಡಬೇಕಂತೆ. ನೋಡಿ 7 1 7, 7 1 7, 7ಅಲ್ಲಿ 7 ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. 2 0 ಇದೆ, 2 0ನ ಈ ರೀತಿ ಕೆಳಗಡೆ ತಗೊಳ್ಳಿ, 2 0 ಇಳಿಸ್ಕೊಂಡು ಇಲ್ಲಿ 2 0 ಹಾಕೊಳ್ಳಿ, ಇಷ್ಟೇ ಆನ್ಸರ್ ಆಯಿತಾ. ಅಥವಾ ಇದನ್ನು ಇನ್ನೊಂದು ರೀತಿ ಮಾಡ್ಬೋದು, ಈ ರೀತಿ ಸಿಂಪಲಾಗಿ ಬರ್ಕೊಳ್ಳಿ, 700/7 ಅಂತ ಸಿಂಪಲ್ ಬರ್ಕೊಳ್ಳಿ ಆಯಿತಾ. ಈಗ ನೋಡಿ ಇದು ಆಲ್ಟರ್ನೇಟ್ ಮೆಥಡು, ಇನ್ನೊಂದು ಮೆಥಡು 7 1 7 1 ಆಯಿತಾ. ಕೆಳಗಡೆ ಏನಾಯಿತು, ಕೆಳಗಡೆ 1 ಉಳಿತು, ಮೇಲ್ಗಡೆ 1 0 0, 1 0 0 ಉಳಿತು, ಆನ್ಸರ್ 100 ಬಂತು. 100/1 ಅಂದರೆ ನಾವು ಕೆಳಗಡೆ 1 ಇದ್ದರೆ ನೆಗ್ಲೆಕ್ಟ್ ಮಾಡ್ಬೋದು ಆಯಿತಾ. ಕೆಳಗಡೆ 1 ಇದ್ದರೆ ನೆಗ್ಲೆಕ್ಟ್ ಮಾಡ್ಬೋದು, ನಾವು ಡೈರೆಕ್ಟಾಗಿ ಆನ್ಸರ್ನ 100 ಅಂತ ಬರ್ಕೋಬೋದು. ಈ ಮೆಥಡ್ನಾದ್ರು ಫಾಲೋ ಮಾಡಿ, ನೀವು ಈ ಮೆಥಡ್ನಾದ್ರು ಫಾಲೋ ಮಾಡಿ, ನಿಮಗೆ ಫೈನಲ್ ಆನ್ಸರ್ ಸೇಮ್ ಬರುತ್ತೆ, 100 100 ಕ್ವಶನ್ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ 3ಇಂದ 345ನ ಡಿವೈಡ್ ಮಾಡಬೇಕಂತೆ. 3ಇಂದ 345ನ ಡಿವೈಡ್ ಮಾಡಬೇಕಂತೆ ಆಯಿತಾ. 3 1 3 1 3, 0 ಆಯಿತು. ಪುನಃ 4 ಇಳಿಸ್ಕೊಳ್ಳಿ, 4 ಇಳಿಸ್ಕೊಳ್ಳಿ ಆಯಿತಾ. ಪುನಃ 3 1 3, 4ಅಲ್ಲಿ 3 ಮೈನಸ್ ಮಾಡಿದ್ರೆ 1 ಬಂತು ಆಯಿತಾ. ಪುನಃ 5 ಇದೆ, 5ನ ಕೆಳಗಡೆ ಇಳಿಸ್ಕೊಳ್ಳಿ, 5ನ ಕೆಳಗಡೆ ಇಳಿಸ್ಕೊಳ್ಳಿ, 5 ಬರ್ಕೊಳ್ಳಿ ಆಯಿತಾ. 3 5 15, ನಮಗೆಲ್ಲ ಗೊತ್ತಿದೆ ಟೇಬಲ್ಲ, 3 5 15, 3 5 15, 3 5 15 ಆಯಿತಾ. ಇದು ಫೈನಲ್ ಆನ್ಸರು. ರಿಮೈಂಡರು 0 ಬರುತ್ತೆ, ಕೋಶೆಂಟು 115 ಬರುತ್ತೆ ಆಯಿತಾ. ಇದೇನಂತಾರೆ, ಇದನ್ನು ಡಿವೈಸರ್ ಅಂತ ಕರೀತಾರೆ, ಇದನ್ನು ಡಿವೈಸರ್ ಅಂತ ಕರೀತಾರೆ, ಇದನ್ನು ಡಿವಿಡೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಇದನ್ನು ಶೇಷ ಅಂತ ಕರೀತಾರೆ ಆಯಿತಾ. ಇದನ್ನು ಏನಂತಾರೆ, ಭಾಗಲಬ್ಧ ಅಂತ ಕರೀತಾರೆ, ಇದನ್ನು ಭಾಜ್ಯ ಅಂತ ಕರೀತಾರೆ, ಇದು ಭಾಜಕ. ಓಕೆ, ಕ್ವಶನ್ ನಂಬರ್ 7ಗೆ ಕೋಶೆಂಟು 115 ಬರುತ್ತೆ. ಕ್ವಶನ್ ನಂಬರ್ 8, 879ನ 3ಇಂದ ಡಿವೈಡ್ ಮಾಡಬೇಕು. ಬರ್ಕೊಳ್ಳಿ, 879 ಆಯಿತಾ. ನೋಡಿ 3 2 6, 3 3 9 ಆಯಿತಾ. 8 ಅಂದರೆ ಇವೆರಡು ಮಧ್ಯೆ ಬರ್ತೈತೆ, 8 ಇಲ್ಲ,
8ಗಿಂತ ಲೋಯರ್ ನಂಬರ್ ಅಂದರೆ 6. 3 2s 6. 8ಅಲ್ಲಿ 6 ಮೈನಸ್ ಮಾಡಿದ್ರೆ 2 ಬಂತು. ಆಯಿತಾ? ಪುನಃ 2 ಇದಕ್ಕಿಂತ ಚಿಕ್ಕ ಇದೆ. 2 ಇದಕ್ಕಿಂತ ಚಿಕ್ಕ ಇದೆ ಅಂದರೆ ಇನ್ನೊಂದು ನಂಬರ್ನ ಕೆಳಗಡೆ ಹೇಳ್ಕೊಳ್ಳಿ. ಇದನ್ನು ಕೆಳಗಡೆ ಹೇಳ್ಕೊಳ್ಳಿ. 7 ಆಗುತ್ತೆ. ಆಯಿತಾ? 27. 3 9s 27 ಆಗುತ್ತೆ. 3 9s 27 ಆಗುತ್ತೆ. 3 9s 27. 2 0 0 ಆಯಿತು. ಉಳಿದಿರೋದು 9. 9ನ ಕೆಳಗಡೆ ಹೇಳ್ಕೊಳ್ಳಿ. 9ನ ಕೆಳಗಡೆ ಹೇಳ್ಕೊಂಡು ಇಲ್ಲಿ ಬಿಡಿ. ಆಯಿತಾ? 1 ಸೆಕೆಂಡ್. 3 3s 9. 3 3s 9. 3 3s 9. 9ಅಲ್ಲಿ 9 ಮೈನಸ್ ಮಾಡಿದ್ರೆ 0 ಆಗುತ್ತೆ. ಆಯಿತಾ? ಇದು ಕೋಶೆಂಟು, ಸಾರಿ, ಇದು ರಿಮೈಂಡರು. ರಿಮೈಂಡರ್ ಅಂದರೆ ಕನ್ನಡದಲ್ಲಿ ಶೇಷ. ಇದು ಕೋಶೆಂಟು. ಕೋಶೆಂಟ್ ಅಂದರೆ ಕನ್ನಡದಲ್ಲಿ ಭಾಗಲಬ್ಧ. ಆಯಿತಾ? ಇದು ಡಿವೈಸರು, ಕನ್ನಡದಲ್ಲಿ ಭಾಜಕ. ಇದು ಡಿವಿಡೆಂಟ್. ಡಿವಿಡೆಂಟ್ ಅಂದರೆ ಕನ್ನಡದಲ್ಲಿ ಭಾಜ್ಯ. ಪ್ರತಿಯೊಂದು ಕ್ವಶನ್ಗೆ ಈ ರೀತಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 9 ನೋಡಿ. 854ನ 7ಇಂದ ಡಿವೈಡ್ ಮಾಡಬೇಕಂತೆ. ಬರ್ಕೊಳ್ಳಿ. 854. ಆಯಿತಾ? 7 1s 7. 7 1s 7. 8ಅಲ್ಲಿ 7 ಮೈನಸ್ ಮಾಡಿದ್ರೆ 1 ಬಂತು. ಆಯಿತಾ? 1 ಬಂತು. ನೆಕ್ಸ್ಟು 5ನ ಕೆಳಗಡೆ ಇಳಿಸ್ಕೊಳ್ಳಿ. ಆಯಿತಾ? 7 2s 14 ಬಂತು. 7 3s 21 ಬಂತು. ಆಯಿತಾ? 15 ಇಲ್ಲ. ಸೊ ಅದಕ್ಕಿಂತ ಲೋಯರ್ ನಂಬರ್ ಅಂದರೆ 14 ತಗೊಳ್ಳಿ. 7 2s 14. 7 2s 14. 15ಅಲ್ಲಿ 14 ಅಂದರೆ 1 ಉಳ್ಕೋತು. ಆಯಿತಾ? ಈಗ ಪುನಃ ಇಲ್ಲೊಂದು ನಂಬರ್ ಇದೆಯಲ್ಲ, ಇದನ್ನು ಹೇಳ್ಕೊಬಂದು ಕೆಳಗಡೆ ಬಿಡಿ. ಆಯಿತಾ? ಬಿಟ್ರಾ? 14 ಬರ್ತಾ ಇದೆ. 7 2s 14. 7 2s 14. 0 0. ಕೋಶೆಂಟ್ ಅಲ್ಲ, ಇದು ರಿಮೈಂಡರು. 0 0 ಬರ್ತಾಯಿದೆ. ಆಯಿತಾ? ಇದು ರಿಮೈಂಡರ್. ಇದು ರಿಮೈಂಡರು ಕನ್ನಡದಲ್ಲಿ ಶೇಷ ಅಂತ ಕರೀತಾರೆ. ಆಯಿತಾ? ಇದು ಕೋಶೆಂಟ್. ಇದು ಕೋಶೆಂಟ್, ಕನ್ನಡದಲ್ಲಿ ಭಾಗಲಬ್ಧ ಅಂತ ಕರೀತಾರೆ. ಆಯಿತಾ? ಇದು ಡಿವಿಡೆಂಟ್. ಇದೇನಿದೆ ಇದು ಡಿವಿಡೆಂಟ್. ಕನ್ನಡದಲ್ಲಿ ಭಾಜ್ಯ ಅಂತ ಕರೀತಾರೆ. ಇದೇನಿದು? ಇದು ಡಿವೈಸರು. ಕನ್ನಡದಲ್ಲಿ ಭಾಜಕ ಅಂತ ಕರೀತಾರೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ 904ನ 8ಇಂದ ಡಿವೈಡ್ ಮಾಡಬೇಕಂತೆ. ಸೊ ಬರ್ಕೊಳ್ಳಿ. 904. ಆಯಿತಾ? 8 1s 8. 8 1s 8. 8 1s 8. 9ಅಲ್ಲಿ 8 ಮೈನಸ್ ಮಾಡಿದ್ರೆ 1 ಬಂತು. ಆಯಿತಾ? ಪುನಃ 0ನ ಕೆಳಗಡೆ ಇಳಿಸ್ಕೊಳ್ಳಿ. 10 ಆಗುತ್ತೆ. ಪುನಃ 8 2s 16 ಆಗುತ್ತೆ. ಆಯಿತಾ? ನಮ್ಗೆ 10 ಬೇಕು. 10 ಅಂದರೆ 10 ಇಲ್ಲ, ಅದಕ್ಕಿಂತ ಲೋಯೆಸ್ಟ್ ನಂಬರ್ ಅಂದರೆ 8 ಆಗುತ್ತೆ. ಪುನಃ 8 1s 8. 8 1s 8. 10ಅಲ್ಲಿ 8 ಮೈನಸ್ ಮಾಡಿದ್ರೆ 2 ಬಂತು. ಆಯಿತಾ? ನೆಕ್ಸ್ಟು 4ನ ಕೆಳಗಡೆ ಇಳಿಸ್ಕೊಳ್ಳಿ. ಆಯಿತಾ? ನೆಕ್ಸ್ಟು 8 3s 24. 8 3s 24. 0 0 ಬಂತು. ಆಯಿತಾ? ಕೋಶೆಂಟು 113 ಬರುತ್ತೆ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ 940ನ 5ಇಂದ ಡಿವೈಡ್ ಮಾಡಬೇಕಂತೆ. ಬರ್ಕೊಳ್ಳಿ. 5ಇಂದ 940ನ ಡಿವೈಡ್ ಮಾಡಬೇಕಂತೆ. 5 1s 5. 9ಅಲ್ಲಿ 5 ಕಳೆದ್ರೆ 1 ಬರುತ್ತೆ. 4ನ ಕೆಳಗಡೆ ತಗೊಳ್ಳಿ. ಆಯಿತಾ? ನೆಕ್ಸ್ಟು 5 2s 10. 5 3s 15. 14 ಇದೆ. 14 ಇಲ್ಲ ಇಲ್ಲಿ. 14ಗಿಂತ ಕಡಿಮೆ ನಂಬರ್ ಅಂದರೆ 10. ಆಯಿತಾ? 5 2s 10. ಇಲ್ಲಿ 4 ಉಳ್ಕೊತು. ಇದು 0 ಆಯಿತು. ಪುನಃ 0 ಇಳಿಸ್ಕೊಳ್ಳಿ. ಇದನ್ನು 0 ಇಳಿಸ್ಕೊಳ್ಳಿ. 0 ಆಯಿತು. ಗೊತ್ತಿದೆ ನಮಗೆ. 5 8s 40 ಅಂತ. 5 8s 40. ಆಯಿತಾ? ಈ ರೀತಿ ಸಿಂಪ್ಲಿಫೈ ಮಾಡ್ಬೋದು. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ತುಂಬ ಸಿಂಪಲ್ ಆಗಿದೆ. 63ನ 9ಇಂದ ಡಿವೈಡ್ ಮಾಡಬೇಕಂತೆ. 9ಇಂದ 63. 9 5 45. 9 6
54 9 63 9 7 63 ಆಯಿತಾ. 9 7 63. ಇದನ್ನು ಈ ರೀತಿನೂ ಮಾಡ್ಬೋದು. 63/9 ಇದೆಯಲ್ಲ, 9 1 9 9 7 63, ಮೇಲ್ಗಡೆ 7 ಕೆಳಗಡೆ 1 ಆಯಿತಾ. ಕೆಳಗಡೆ 1 ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ. ಸೊ 7 ಅಂತ ಈ ಈ ಈ ಮೆಥಡಲ್ಲಾದ್ರೂ ಸಾಲ್ವ್ ಮಾಡ್ಬೋದು, ಆ ಮೆಥಡಲ್ಲಾದ್ರೂ ಸಾಲ್ವ್ ಮಾಡ್ಬೋದು. ಕ್ವಶನ್ ನಂಬರ್ 13 ನೋಡಿ. 504ನ 7ಇಂದ ಡಿವೈಡ್ ಮಾಡಬೇಕಂತೆ. 7ಇಂದ 504 ಆಯಿತಾ. ಸೊ 50 ತಗೊಳ್ಳಿ. 50 ಏನಕ್ಕೆ ತೊಗೊಂಡಿದ್ದೀರಾ ಅಂದರೆ ಇದು 7ಇಂದ ಡಿವೈಡ್ ಮಾಡೋಕ್ಕಾಗಲ್ಲ, ಅದಕ್ಕೆ 50 ತಗೊಳ್ಳಿ. 7 7 49 ಆಯಿತಾ. 7 8 56. 50 ಇದೆ, ಇಲ್ಲಿ 50 ಇಲ್ಲ. ಸೊ ಅದಕ್ಕಿಂತ ಲೋಯರ್ ನಂಬರ್ ತಗೊಳ್ಳಿ, 49 ಆಯಿತಾ. 7 7 49, 7 7 49. 50ಲಿ 49 ಕೇಳಿದ್ರೆ 1 ಬರುತ್ತೆ. ಪುನಃ 4 ಇದೆ, 4ನ ಕೆಳಗಡೆ ಇಳಿಸ್ಕೊಳ್ಳಿ. ಇಲ್ಲಿ ಬೇಕು ಅಂದರೆ 0 ಹಾಕೊಳ್ಳಿ, ಇಲ್ಲ ಅಂದರೆ ಬಿಡಿ. 4ನ ಕೆಳಗಡೆ ಇಳಿಸ್ಕೊಳ್ಳಿ. ನೆಕ್ಸ್ಟು ನಮಗೆಲ್ಲ ಗೊತ್ತಿದೆ 7 2 14, 7 2 14, 0 0. ಇದೇ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 14. 7ಇಂದ 315ನ ಡಿವೈಡ್ ಮಾಡಬೇಕಂತೆ. 3 7ಗಿಂತ ಚಿಕ್ಕ ಇದೆ, ಸೊ ಅದಕ್ಕೆ 2 ನಂಬರ್ ತಗೊಳ್ಳಿ ಆಯಿತಾ. 7 4 28, 7 5 35. 31 ಇವೆರಡರ ಮಧ್ಯೆ ಬರುತ್ತೆ. 31 ಇಲ್ಲ, ಅದಕ್ಕಿಂತ ಚಿಕ್ಕ ನಂಬರ್ ತಗೊಳ್ಳಿ. ಅದಕ್ಕಿಂತ ಚಿಕ್ಕ ನಂಬರ್ ಅಂದರೆ 28. 7 4 28, 7 4 28. 31ನಲ್ಲಿ 28 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. ಅದಾದಮೇಲೆ 5ನ ಕೆಳಗಡೆ ಇಳಿಸ್ಕೊಳ್ಳಿ. 5ನ ಕೆಳಗಡೆ ಇಳಿಸ್ಕೊಳ್ಳಿ. 7 5 35, 7 5 35. ಇಷ್ಟೇ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ 728ನ 4ಇಂದ ಡಿವೈಡ್ ಮಾಡಬೇಕಂತೆ. 4ಇಂದ 728 ಆಯಿತಾ. 4ಗಿಂತ ದೊಡ್ಡ ಇದೆ. 4ಗಿಂತ ದೊಡ್ಡ ಇರೋದ್ರಿಂದ 4 1 4. 7ನಲ್ಲಿ 4 ಮೈನಸ್ ಮಾಡಿದ್ರೆ 3 ಬಂತು ಆಯಿತಾ. ಈಗ 4ಗಿಂತ ಚಿಕ್ಕ ಇದೆ, ಸೊ ಇನ್ನೊಂದು ನಂಬರ್ನ ಇಳಿಸ್ಕೊಳ್ಳಿ ಆಯಿತಾ. ನಮಗೆಲ್ಲ ಗೊತ್ತಿದೆ 4 8 32, 4 8 4 8 32 ಆಯಿತಾ. ಡೈರೆಕ್ಟ್ ಆಗಿದೆ 4 8 32, 0 0 ಮುಗೀತು. ನೆಕ್ಸ್ಟ್ 8ನ ಕೆಳಗಡೆ ಇಳಿಸ್ಕೊಳ್ಳಿ. 8ನ ಕೆಳಗಡೆ ಇಳಿಸ್ಕೊಂಡ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಅದು ಗೊತ್ತಿದೆ 4 2 8, 4 2 8, 4 2 8, 0. ಕ್ವಶನ್ ನಂಬರ್ 16 ನೋಡಿ. ಅದರಲ್ಲಿ 4ಇಂದ 6 5 2ನ ಡಿವೈಡ್ ಮಾಡಬೇಕಂತೆ ಆಯಿತಾ. 4ಗಿಂತ ದೊಡ್ಡ ಇದೆ ಇದು. ಈ ನಂಬರ್ ಇದೆಯಲ್ಲ 4ಗಿಂತ ದೊಡ್ಡ ಇದೆ. 4 1 4. 6ಅಲ್ಲಿ 4 ಮೈನಸ್ ಮಾಡಿದ್ರೆ 2 ಬಂತು ಆಯಿತಾ. ನೆಕ್ಸ್ಟು 5ನ ಇಳಿಸ್ಕೊಳ್ಳಿ. 5ನ ಇಳಿಸ್ಕೊಳ್ಳಿ ಆಯಿತಾ. ನೋಡಿ 4 6 24 ಆಯಿತಾ. 4 6 24, 4 7 28 ಆಯಿತಾ. 25 ಎರಡರ ಮಧ್ಯೆ ಬರ್ತಾ ಇದೆ. 25 ಇಲ್ಲ, ಸೊ ಅದಕ್ಕಿಂತ ಚಿಕ್ಕ ನಂಬರ್ ತಗೊಳ್ಳಿ. 4 6 24, 4 6 24 ಆಯಿತಾ. 25ಅಲ್ಲಿ 24 ಮೈನಸ್ ಮಾಡಿದ್ರೆ 1 ಬರುತ್ತೆ. 1 ಬಂದಾದಮೇಲೆ ಇದನ್ನು ಕೆಳಗಡೆ ಇಳಿಸ್ಕೊಳ್ಳಿ. ನೆಕ್ಸ್ಟು 4 3 12, 4 3 12, 4 3 12, 0 0. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ 6ಇಂದ 6 1 2ನ ಡಿವೈಡ್ ಮಾಡಬೇಕಂತೆ ಆಯಿತಾ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ನೋಡಿ ಆಯಿತಾ. ಫಸ್ಟ್ ನಂಬರ್ ತೊಗೊಳ್ಳಿ. 6 1 6 ಆಯಿತು. 6 1 6. 6ಅಲ್ಲಿ 6ನ ಮೈನಸ್ ಮಾಡಿದ್ರೆ 0 ಬಂತು ಆಯಿತಾ. ಅದಾದಮೇಲೆ 1ನ ಇಳಿಸ್ಕೊಳ್ಳಿ. 1 6ಇಂದ ಡಿವೈಡ್ ಆಗಲ್ಲ, ಸೊ ಅದಕ್ಕೇನು ಮಾಡಿ ಇನ್ನೊಂದು ನಂಬರ್ನು ಇಳಿಸ್ಕೊಳ್ಳಿ. ಈ ನಂಬರ್ನು ಇಳಿಸ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ 2 ನಂಬರ್ ಇಳಿಸ್ಕೊಂಡಿದ್ದೀವಿ. ಇಲ್ಲಿ ಒಟ್ಟಿಗೆ ಒಂದೇ ಸಲ 2 ನಂಬರ್ನ ಇಳಿಸ್ಕೊಂಡಿರೋದ್ರಿಂದ
ಒಂದು ಸೊನ್ನೆ ಹಾಕಿ. ಅರ್ಥ ಆಯ್ತಾ? ಒಂದೇ ಸಲ 2 ನಂಬರ್ನ ಇಳಿಸ್ಕೊಂಡಿರೋದ್ರಿಂದ 1 0 ಹಾಕಿ. ಆಯಿತಾ? ಈಗ ಸಿಂಪ್ಲಿಫೈ ಮಾಡಿ. 6 2 12 ಇದೆ, ನಮಗೆಲ್ಲ ಗೊತ್ತಿದೆ. 6 2 12, 6 2 12, 0 0 ಇಷ್ಟೇ. ಆಯಿತಾ? ಇದೊಂದು ನೆನ್ಪಿಟ್ಕೊಳ್ಳಿ. 2 ನಂಬರ್ನ ಒಟ್ಟಿಗೆ ಕೆಳಗಡೆ ಇಳಿಸಿದ್ರೆ 1 0 ಎಕ್ಸ್ಟ್ರಾ ಹಾಕೋಬೇಕು. ಕ್ವಶನ್ ನಂಬರ್ 18 ನೋಡಿ. 3 ಇಂದ 603ನ ಡಿವೈಡ್ ಮಾಡಬೇಕಂತೆ. ಆಯಿತಾ? 3 2 6 ಇದೆ, 3 2 6, 6ನ 6ಇಂದ ಮೈನಸ್ ಮಾಡಿದ್ರೆ 0 ಬಂತು. ಆಯಿತಾ? ಅದಾದಮೇಲೆ ಇಲ್ಲೊಂದು 0 ಇದೆ, 0ನ ಕೆಳಗಡೆ ಇಳಿಸ್ಕೊಳ್ಳಿ. 0 ಇಲ್ಲಿ ಹಾಕ್ಕೊಂಡಿದ್ದೀರಾ, 0ನ ಡೈರೆಕ್ಟಾಗಿ ಇಲ್ಲಿ ಇಳಿಸ್ಕೊಂಡಿದ್ದೀರಾ, ಸೊ ಇಲ್ಲೊಂದು 0 ಹಾಕೊಳ್ಳಿ. ಆಯಿತಾ? 0ನ ಡೈರೆಕ್ಟಾಗಿ ಕೆಳಗಡೆ ಇಳಿಸ್ಕೊಂಡಿದ್ದೀರಾ, ಇಲ್ಲೊಂದು 0 ಹಾಕೊಳ್ಳಿ. ಆಯಿತಾ? ಮತ್ತು 3 ಇದೆ, 3ನ ಇಲ್ಲಿ ಇಳಿಸ್ಕೊಳ್ಳಿ. 3ನ ಇಳಿಸ್ಕೊಂಡ್ರಾ? ಈಗ 3 1 3 0 ಈ ರೀತಿ ಸಿಂಪ್ಲಿಫೈ ಮಾಡ್ಕೋಬೋದು. ಅಥವಾ ಇಲ್ಲಿ ನೋಡಿ, ಇದು 3 ಇಂದ 603. ಆಯಿತಾ? 3 2 6, 0 ಆಯಿತು. ಆಯಿತಾ? ಈಗ 0 ಇಳಿಸ್ಕೊಳ್ಳಿ, ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗಲ್ಲ, ಸೊ ಇನ್ನೊಂದು ನಂಬರ್ ಇಳಿಸ್ಕೊಳ್ಳಿ. ಒಟ್ಟಿಗೆ 2 ನಂಬರ್ ಇಳಿಸ್ಕೊಂಡಿದ್ದೀವಿ. ಇಲ್ಲಿ ಒಟ್ಟಿಗೆ 2 ನಂಬರ್ನ ಕೆಳಗಡೆ ಇಳಿಸ್ಕೊಂಡಿದ್ದೀವಿ. ಒಟ್ಟಿಗೆ 2 ನಂಬರ್ನ ಕೆಳಗಡೆ ಇಳಿಸ್ಕೊಂಡ್ರೆ ಇಲ್ಲೊಂದು 0 ಹಾಕಿ. ಆಯಿತಾ? ಸೇಮ್ ಪ್ರೀವಿಯಸ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದಲ್ಲ, ಅದೇ ರೀತಿ ಒಟ್ಟಿಗೆ 2 ನಂಬರ್ನ ಕೆಳಗಡೆ ಇಳಿಸ್ಕೊಂಡ್ರೆ ಇಲ್ಲೊಂದು 0 ಹಾಕೊಳ್ಳಿ. ಇದನ್ನು ಡಿವೈಡ್ ಮಾಡಿ. 3 1 3. ಸೊ ಆ ರೀತಿ ನಾವು ಮಾಡ್ಬೋದು, ಈ ರೀತಿ ನಾವು ಬೇಕಾದ್ರೂ ಮಾಡ್ಬೋದು. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ 18/6 ಅಂತ ಇದೆ. ಇದನ್ನು ಡೈರೆಕ್ಟಾಗಿ ನೀವು ಹಿಂಗೆ ಸಾಲ್ವ್ ಮಾಡ್ಬೋದು. 18/6 ಈ ಥರ ಬರ್ಕೊಳ್ಳಿ. 6 1 6 3 6 1 6 3 3/1 ಬರುತ್ತೆ. 1 ಇದ್ರೂ ಒಂದೇ, ಇಲ್ಲ ಅನ್ನೋದು. ಆಯಿತಾ? ಕೋಶೆಂಟು 3 ಬರುತ್ತೆ. ಆಯಿತಾ? ಆ ರೀತಿ ನಾವು ಸಾಲ್ವ್ ಮಾಡಿ, ಇಲ್ಲಾಂದರೆ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20ಲಿ 3 ಇಂದ 273ನ ಡಿವೈಡ್ ಮಾಡ್ಬೇಕಂತ. ಆಯಿತಾ? ಸೊ 3ಗಿಂತ ಚಿಕ್ಕ ಇದೆ, ಸೊ 2 ನಂಬರ್ ತಗೊಳ್ಳಿ. 3 9 27, 3 9 27, 3 9 27. 27ನಲ್ಲಿ 27ನ ಮೈನಸ್ ಮಾಡಿದ್ರೆ 0 ಬಂತು. ನೆಕ್ಸ್ಟ್ 3 ಇದೆ, 3ನ ಕೆಳಗಡೆ ಇಳಿಸ್ಕೊಳ್ಳಿ. ಆಯಿತಾ? 3 1 3. ತುಂಬ ಸಿಂಪಲ್ ಆಗಿದೆ. ಆಯಿತಾ? ಸುಮಾರು ಜನ ಏನು ಮಾಡಿ ಗೊತ್ತಾ? ಒಂದು ಸಲ ಪ್ರಾಕ್ಟೀಸ್ ಮಾಡಾದ್ಮೇಲೆ ಎಲ್ಲ 20 ಕ್ವಶನ್ನು ಟೆಸ್ಟ್ ತೊಗೊಳ್ಳಿ. 20 ಕ್ವಶನ್ನ ಟೆಸ್ಟ್ ತೊಗೊಂಡು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಅಂದರೆ ಟೆಸ್ಟ್ ತೊಗೊಳ್ಳಿ. 20 ಮಾರ್ಕ್ಸ್ಗೆ 20 ಕ್ವಶನ್ಗೆ ಎಷ್ಟು ಕರೆಕ್ಟ್ ಮಾಡಿದ್ರಾ, 20 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಬಂತು ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ.